ಹಲೋ ಎವ್ರಿವಾನ್, ವೆಲ್ಕಮ್ ಟು ಸುಮಾರ್ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳ ಪಾಠದ 23ನೇ ಪ್ರಶ್ನೆ. ಬೆಂಕಿ ಹೊತ್ತಿಕೊಂಡಾಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಆರಿಸಲು ನೀರನ್ನು ಉಪಯೋಗಿಸುವ ಮೊದಲು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜನ್ನು ನಿಲ್ಲಿಸುತ್ತಾರೆ. ಇದಕ್ಕೆ ಸೂಕ್ತ ಕಾರಣವನ್ನು ತಿಳಿಸಿ. ಈಗ ಎಲ್ಲೋ ಒಂದು ಕಟ್ಟಡಕ್ಕೆ ಬೆಂಕಿ ಹೊತ್ತುಕೊಂಡಿದೆ ಅಂದ್ರೆ ನೇರವಾಗಿ ಬೆಂಕಿ ಆರಿಸ್ಲಿಕ್ಕೆ ಬರುವಂತಹ ಅಗ್ನಿಶಾಮಕ ಸಿಬ್ಬಂದಿ ನೇರವಾಗಿ ಬೆಂಕನ್ನ ಆರಿಸೋದಿಲ್ಲ. ನೀರನ್ನ ಹಾಕೋದ್ಕಿಂತ ಮೊದಲು ಮೇನ್ ಸ್ವಿಚ್ ಎಲ್ಲ ಆಫ್ ಇದೆಯಾ ಅನ್ನೋದನ್ನ ನೋಡ್ಕೊಳ್ತಾರೆ. ವಿದ್ಯುತ್ ಶಕ್ತಿಯ ಸರಬರಾಜನ್ನ ನಿಲ್ಲಿಸ್ಬೇಕು, ಅದರ ನೆಕ್ಸ್ಟ್ ನೀರನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಕಾರಣವನ್ನ ನೀವು ದಹನ ಮತ್ತು ಜ್ವಾಲೆ ಪಾಠದಲ್ಲೇ ಕಲ್ತ್ಕೊ ಬಂದಿದ್ದೀರಿ ಅಲ್ವಾ? ನಿಮಗೆ ಗೊತ್ತಿದೆ ನೀರು ಒಂದು ಉತ್ತಮ ವಿದ್ಯುತ್ ಅಲ್ವಾ? ನೋಡೋಣ ಉತ್ತರ ಏನಿದೆ. ನೀರು ಉತ್ತಮ ವಿದ್ಯುತ್ ವಾಹಕವಾಗಿದೆ. ನೀರು ವಿದ್ಯುತ್ ಶಕ್ತಿಯ ಸಂಪರ್ಕಕ್ಕೆ ಬಂದು ಅವಘಡಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಬೆಂಕಿ ಹೊತ್ತಿಕೊಂಡಾಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಆರಿಸಲು ನೀರನ್ನು ಉಪಯೋಗಿಸುವ ಮೊದಲು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜನ್ನು ನಿಲ್ಲಿಸುತ್ತಾರೆ. ನೀರು ಒಳ್ಳೆಯ ಉತ್ತಮ ವಿದ್ಯುತ್ ವಾಹಕವಾಗಿದೆ, ಅಂದ್ರೆ ತನ್ನ ಮೂಲಕ ವಿದ್ಯುತ್ ಹರಿಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ಬೆಂಕಿ ಆರಿಸು ನೀರು ವಿದ್ಯುತ್ ಶಕ್ತಿಯ ಸಂಪರ್ಕಕ್ಕೆ ಬಂದು ಅವಘಡಗಳನ್ನ ಉಂಟು ಮಾಡುವಂತಹ ಸಾಧ್ಯತೆ ಇರುವುದರಿಂದ ಯಾರು ಬೆಂಕಿ ಆರಿಸಲಿಕ್ಕೆ ಬರ್ತಾರೆ ಅವರಿಗೆ ಶಾಕ್ ಹೊಡಿಬಹುದು, ಅಥವಾ ಸುತ್ತಮುತ್ತಲಿರುವಂತಹ ಜನರಿಗೆ ಶಾಕ್ ಹೊಡಿಬಹುದು. ಈ ಎಲ್ಲಾ ಕಾರಣದಿಂದ ಮೊದಲು ವಿದ್ಯುತ್ ಶಕ್ತಿಯ ಸರಬರಾಜನ್ನ ನಿಲ್ಲಿಸಿಕೊಳ್ತಾರೆ, ಆಮೇಲೆ ಹಾಕುವಂಥದ್ದು. ಹಾಗೆ ಯಾವಾಗ್ಲೂ ಸ್ವಿಚ್ ಆನ್ ಸ್ವಿಚ್ ಹ್ಯಾಂಡಲ್ ಕೈ ಒದ್ದೆ ಆಗಿ ಒದ್ದೆ ನೆಲದ ಮೇಲೆ ಎಲ್ಲ ಮಾಡಬಾರ್ದು, ಶಾಕ್ ಹೊಡೆಯುವಂತಹ ಸಾಧ್ಯತೆ ಇರ್ತದೆ. ಥ್ಯಾಂಕ್ ಯು.